ಮಾಧ್ಯಮದ ಎಲ್ಲ ಸ್ನೇಹಿತರೆ ಕ್ಷಮಿಸಬೇಕು, ಭಾಳ ವಿಳಂಬ ಆಯಿತು. ಸಬ್ಜೆಕ್ಟ್ಸು ಜಾಸ್ತಿ ಇದ್ದದರಿಂದ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಭಾಳ ಉದ್ದನೆಯಾಗಿ ಚರ್ಚೆ ಮಾಡಬೇಕಾದಂಥ ಪರಿಸ್ಥಿತಿ ಆಯಿತು. ಹಾಗಾಗಿ ತಡ ಆಯಿತು. ನೀವೆಲ್ಲ ಪಾಪ ಬೆಳಿಗ್ಗೆಯಿಂದ ಕಾದಿದ್ದೀರಿ, ಮತ್ತು ಬೆಳಿಗ್ಗೆ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ದೀರಿ, ಈಗಲೂ ಕೂಡ ಕಾದಿದ್ದೀರಿ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬೆಳಿಗ್ಗೆ ಇವತ್ತು ಸೆಪ್ಟೆಂಬರ್ 17ನೇ ತಾರೀಕು ಕಲ್ಯಾಣ ಕರ್ನಾಟಕದ ವಿಮೋಚನಾ ದಿನ. ಅಂದರೆ ಕಲ್ಯಾಣ ಕರ್ನಾಟಕ ಉತ್ಸವ 2024 ಅಂತ ನಾವು ಕರಿತೀವಿ. ಆದರೆ ಹೈದರಾಬಾದ್ ಕರ್ನಾಟಕ, ಬೀದರ್, ಗುಲ್ಬರ್ಗ, ರಾಯಚೂರು 3 ಜಿಲ್ಲೆಗಳು ಸ್ವತಂತ್ರ ಭಾರತದಲ್ಲಿ ಸೇರಿರಲಿಲ್ಲ. ಸ್ವಾತಂತ್ರ್ಯ ಬಂದಾಗ ಆಗಸ್ಟ್ 15, 1947ರಲ್ಲಿ ಇವು ಸೇರಿರಲಿಲ್ಲ. ಹೈದರಾಬಾದ್ ಮತ್ತು ಮೈಸೂರು ರಾಜ್ಯಗಳು, ಸಂಸ್ಥಾನಗಳು, ಅವೆರಡೂ ಕೂಡ ಸ್ವತಂತ್ರ ಭಾರತಕ್ಕೆ ಸೇರಲಿಲ್ಲ. ಮೈಸೂರಿನಲ್ಲಿ ಮೈಸೂರು ಚಲೋ ಚಳವಳಿ ನಡೀತು. ಅವರು ತಕ್ಷಣ ಒಪ್ಕೊಂಡು ಮೈಸೂರು ರಾಜರುಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಒಪ್ಕೊಂಡು ಭಾರತ ಸರ್ಕಾರದಲ್ಲಿ ಸೇರ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋದು ತೀರ್ಮಾನ ಆಯಿತು. ಆದರೆ ಇವರು 1948 ಸೆಪ್ಟೆಂಬರ್ 17ರವರೆಗೂ ಕೂಡ ಸೇರಿರಲಿಲ್ಲ. ಅದಕ್ಕೋಸ್ಕರ ದೊಡ್ಡ ಹೋರಾಟ ಕೂಡ ನಡೀತು. ಬಹಳ ಜನ ತ್ಯಾಗ ಬಲಿದಾನಗಳನ್ನು ಮಾಡಿದ್ರು. ನಾನು ಅವ್ರನ್ನೆಲ್ಲರೂ ಕೂಡ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ನಾವೆಲ್ಲ, ನಮ್ಮ ಸರ್ಕಾರ ಮತ್ತು ನಾವೆಲ್ಲರೂ ಕೂಡ ಮಾಡಿದ್ದೀವಿ. ಹಿಂದೆ 2013ರಿಂದ 2018ರವರೆಗೆ ನಮ್ಮ ಸರ್ಕಾರ ಇದ್ದಾಗ ಒಮ್ಮೆ ಕಲಬುರಗಿನಲ್ಲಿ ಸಚಿವ ಸಂಪುಟದ ಸಭೆ ನಡೆದಿತ್ತು 2014ರಲ್ಲಿ. ಅದಾದಮೇಲೆ ನಮ್ಮ ಸರ್ಕಾರ ಸಚಿವ ಸಂಪುಟದ ಸಭೆಯನ್ನು ಮಾಡೋಕ್ಕಾಗಲಿಲ್ಲ. ಇವತ್ತು ಸೆಪ್ಟೆಂಬರ್ 17 ಹೈದರಾಬಾದ್ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕ ವಿಮೋಚನೆಯಾದಂಥ ದಿನ. ಪ್ರಿಯಾಂಕ್ ಖರ್ಗೆ ಅವರು, ಶರಣ್ ಪ್ರಕಾಶ್ ಪಾಟೀಲ್ ಅವರು ಮತ್ತು ಈ ಭಾಗದ ಮಂತ್ರಿಗಳು, ಶಾಸಕರುಗಳು ಎಲ್ಲರೂ ಕೂಡ ಒಂದು ಸಚಿವ ಸಂಪುಟದ ಸಭೆಯನ್ನು ಕಲಬುರಗಿಯಲ್ಲಿ ಮಾಡಬೇಕು, ಆ ಭಾಗದಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬೇಕು ಅಂತೇಳಿ ಅವರೆಲ್ಲರೂ ಹೇಳಿದ್ದರಿಂದ ನಾನು ಹೇಗೂ ಸೆಪ್ಟೆಂಬರ್ 17ನೇ ತಾರೀಕು ಬರ್ತಾ ಇದ್ದೀನಿ. ಅವತ್ತೇ ಸಚಿವ ಸಂಪುಟದ ಸಭೆಯೂ ಕೂಡ ಮಾಡೋಣ ಅಂತೇಳಿ ಇವತ್ತು ಸಚಿವ ಸಂಪುಟದ ಸಭೆಯನ್ನು ಮಾಡಿದ್ದೀವಿ. ನಿಮಗೆಲ್ಲ ಗೊತ್ತಿದೆ, 2012ರಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿ ಆಯಿತು ಮನಮೋಹನ್ ಸಿಂಗ್ರವರು ಇರುವಾಗ. NDA ಸರ್ಕಾರ ಇದ್ದಾಗ, UPA ಸರ್ಕಾರ ಇರುವಾಗ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿರುವಾಗ
ಮಲ್ಲಿಕಾರ್ಜುನ್ ಖರ್ಗೆ ಅವರ ಮತ್ತು ಧರ್ಮಸಿಂಗ್ ಅವರ ಮತ್ತು ಇತರ ಹೋರಾಟಗಾರರ ಪ್ರಯತ್ನದಿಂದ 371(j) ಸಂವಿಧಾನದಲ್ಲಿ ಸೇರ್ಪಡೆಯಾಯಿತು. ಅದರ ಪ್ರಕಾರ ವಿಶೇಷ ಸವಲತ್ತುಗಳನ್ನು ಈ ಭಾಗಕ್ಕೆ ಕೊಡಬೇಕು, ನಿಜಾಮರ ಆಡಳಿತದಿಂದ ಭಾಳ ಹಿಂದುಳಿದು ಬಿಟ್ಟಿದೆ ಅಂಥೇಳಿ ನಾವು ತೀರ್ಮಾನ ಮಾಡಿ 2013ರಲ್ಲಿ ಈ ತಿದ್ದುಪಡಿ ಆದಮೇಲೆ ನಮ್ಮ ಸರ್ಕಾರ ಇತ್ತು, ಕರ್ನಾಟಕದಲ್ಲಿತ್ತು. ಆಗ ಎಚ್ ಕೆ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿ, ಆಗ ಶರಣಪ್ರಕಾಶ್ ಪಾಟೀಲ್ ಅವರು ಸದಸ್ಯರಾಗಿದ್ದರು. ಅವರು ಒಂದು ವರದಿಯನ್ನು ಕೊಟ್ಟರು. ಆ ವರದಿ ಪ್ರಕಾರ ಯಥಾವತ್ತಾಗಿ ಆ ವರದಿಯನ್ನು ನಾವು ಒಪ್ಪಿಕೊಂಡು ಜಾರಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಸೊ ಹಾಗಾಗಿ ಅದರ 10 ವರ್ಷ ಆಯಿತು. ಈ 371(j) ಜಾರಿಯಾಗಿ ಕೂಡ 10 ವರ್ಷಗಳಾಯಿತು. ಸೊ ಅದನ್ನು ದಶಮಾನೋತ್ಸವ ಕಾರ್ಯಕ್ರಮವನ್ನು ಕೂಡ ಇವತ್ತು ಹಮ್ಮಿಕೊಂಡಿದ್ದು. 2 ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ದಶಮಾನೋತ್ಸವ ಕಾರ್ಯಕ್ರಮ, ವಿಜಯ ಆಮೇಲೆ ಕಲ್ಯಾಣ ಕರ್ನಾಟಕ ಉತ್ಸವ ಕಾರ್ಯಕ್ರಮ, ಇವೆರಡನ್ನೂ ಕೂಡ ಮಾಡಿದ್ದೀವಿ. ಕ್ಯಾಬಿನೆಟ್ ಮೀಟಿಂಗ್ ಕೂಡ ಇವತ್ತು ಮಾಡಿದ್ದೀವಿ. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇವತ್ತು ಭಾಳ ಹೆಚ್ಚು ವಿಷಯಗಳನ್ನು ಅನುಮೋದನೆ ಕೊಡ್ತಕ್ಕಂಥದ್ದು, DPR ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಸುಮಾರು 56 ಸಬ್ಜೆಕ್ಟ್ಗಳನ್ನು ಇವತ್ತು ಚರ್ಚೆ ಮಾಡಿದ್ದೀವಿ. ಅದರಲ್ಲಿ 10 ಸಬ್ಜೆಕ್ಟ್ಗಳನ್ನು ಬಿಟ್ಟರೆ ಉಳಿದ 46 ಸಬ್ಜೆಕ್ಟ್ಗಳು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟವು. ರಲ್ಲಿ 46 ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟವು. ಸುಮಾರು 12,692 ಕೋಟಿ ರೂಪಾಯಿ ಈ ಒಟ್ಟು 56 ಸಬ್ಜೆಕ್ಟ್ಗಳಿಂದ 12,692 ಕೋಟಿ. ಇದರಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ಸೇರಿದಂಥ 46 ಸಬ್ಜೆಕ್ಟ್ಗಳಿಗೆ ಆ ಸಬ್ಜೆಕ್ಟ್ಗಳ ಒಟ್ಟು ಮೊತ್ತ 11,770 ಕೋಟಿ. 11,770 ಕೋಟಿ. ಅದರಲ್ಲಿ ಬಹಳ ಮುಖ್ಯವಾಗಿ ಬೀದರ್ ಮತ್ತು ಗುಲ್ಬರ್ಗವನ್ನು ಕಾರ್ಪೊರೇಷನ್ಗಳಾಗಿ ಕನ್ವರ್ಟ್ ಮಾಡ್ತಕ್ಕಂಥ ನಿರ್ಣಯವನ್ನು ಮಾಡಿದ್ದೀವಿ. ಬೀದರ್ ಮತ್ತು ರಾಯಚೂರು ಪಟ್ಟಣಗಳನ್ನು ನಗರ ಪಾಲಿಕೆಗಳನ್ನಾಗಿ ಮಾಡ್ತಕ್ಕಂಥ ನಿರ್ಣಯವನ್ನು ಮಾಡಿದ್ದೇವೆ. ಜೊತೆಗೆ ಬೀದರ್ ಮತ್ತು ಗುಲ್ಬರ್ಗದಲ್ಲಿ ಬರ್ತಕ್ಕಂಥ ಎಲ್ಲ ಜನವಸತಿಗಳು ಕುಡಿಯ ನೀರಿನ ಯೋಜನೆಯನ್ನು ಮಾಡ್ತಕ್ಕಂಥದ್ದನ್ನು ಮಾಡಿದ್ದೀವಿ. ಸುಮಾರು ಇದಕ್ಕೆ ತಗಲ್ತಕ್ಕಂಥ ವೆಚ್ಚ 7,200 ಕೋಟಿ ರೂಪಾಯಿಗಳು.
7,200 ಕೋಟಿಗಳು ನಾರಾಯಣಪುರ ಡ್ಯಾಮ್ನಿಂದ ನೀರು ತಗೊಬರತಕ್ಕಂಥದ್ದು ಅಲ್ಲ, ನಾರಾಯಣಪುರ ಅಲ್ಲ, ನಾರಾಯಣಪುರ ಡ್ಯಾಮಿಂದ ನೀರು ತಗೊಬರ್ತಕ್ಕಂಥದ್ದು. ಸೊ ಇದನ್ನು ಕೇಂದ್ರ ಸರ್ಕಾರಕ್ಕೆ ಈ ಪ್ರಾಜೆಕ್ಟ್ಗಳನ್ನು ಕಳಿಸ್ಕೊಡ್ತೀವಿ. ಕೇಂದ್ರ ಸರ್ಕಾರ ಅರ್ಧ ಕೊಡಬೇಕು, ರಾಜ್ಯ ಸರ್ಕಾರ ಅರ್ಧ ತರಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ. 7,200 ಕೋಟಿ ರೂಪಾಯಿನಲ್ಲಿ ರಾಜ್ಯ ಸರ್ಕಾರ ಅರ್ಧ 3,600 ಕೋಟಿ, ಒಟ್ಟು 7,000 ಕೋಟಿ ರೂಪಾಯಿಗಳಿಗೆ ಬೀದರ್ ಮತ್ತು ಗುಲ್ಬರ್ಗಾದಲ್ಲಿ ಬರ್ತಕ್ಕಂಥ ಎರಡೂ ಜಿಲ್ಲೆಗಳಲ್ಲಿ ಬರ್ತಕ್ಕಂಥ ಪ್ರತಿ ಹಳ್ಳಿಗೆ ಜನವಸತಿಗಳು ಅಂದರೆ ಎಲ್ಲ ಹಳ್ಳಿಗಳೇ ಅಲ್ವಾ? ಕ್ಲಾರಿಟಿ ಇದೆ, ಇದು ಕ್ಲಾರಿಟಿನೇ, ಜನವಸತಿಗಳು ಅನ್ನೋದು ಕ್ಲಾರಿಟಿನೇ. ಇನ್ನು ಜನರ ಭಾಷೆಯಲ್ಲಿ ಎಲ್ಲ ಹಳ್ಳಿಗಳಿಗೂ ಕುಡಿಯೋ ನೀರನ್ನು, ಶುದ್ಧವಾದಂಥ ಕುಡಿಯೋ ನೀರನ್ನು ಕೊಡ್ತಕ್ಕಂಥದ್ದನ್ನು ಮಾಡ್ತಕ್ಕಂಥ ಈ ಪ್ರಾಜೆಕ್ಟ್ಗಳನ್ನು ಮಾಡ್ತೇವೆ. ಮತ್ತು ಭಾಳ ದಿನಗಳಿಂದ ಬೇಡಿಕೆ ಇದ್ದು ನೆನೆಗುದಿಗೆ ಬಿದ್ದಿದ್ದಂಥ ಈ ಭಾಗದಲ್ಲಿ ಒಂದು ಸಚಿವಾಲಯ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಪ್ರತ್ಯೇಕ ಸಚಿವಾಲಯ ಮಾಡಬೇಕು ತೀರ್ಮಾನ ಮಾಡಿದ್ವಿ. ಈಗ ನಾವು 24-25ರಲ್ಲಿ ನುಡಿದಂತೆ ನಡೆದಿದ್ದೀವಿ. ಕೊಟ್ಟ ಮಾತಿನಂತೆ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಪ್ರತಿ ವರ್ಷ 5,000 ಕೋಟಿ ರೂಪಾಯಿಗಳನ್ನು ಕೊಡಬೇಕು ಅಂತೇಳಿ ಮಾಡಿ ರಿಲೀಸ್ 5,000 ಕೋಟಿ ಈ ವರ್ಷ ಕೊಟ್ಟಿದ್ದೀವಿ 24-25ಕ್ಕೆ. ಕೇಂದ್ರ ಸರ್ಕಾರ ಇವತ್ತಿನವರೆಗೆ 10 ವರ್ಷಗಳಲ್ಲಿ ₹1 ಕೊಟ್ಟಿಲ್ಲ. ಸಂವಿಧಾನ ತಿದ್ದುಪಡಿಯಾಗಿ 371J ಸೇರ್ಪಡೆಯಾಗಿ ಇವತ್ತಿನವರೆಗೂ ₹1 ಕೊಟ್ಟಿಲ್ಲ. ಅದಕ್ಕೆ ಒಂದು ರೆಸಲ್ಯೂಷನನ್ನು ನಾವು ಪಾಸ್ ಮಾಡಿದ್ದೀವಿ. ಕೇಂದ್ರ ಸರ್ಕಾರ ಕೂಡ 5,000 ಕೋಟಿ ರೂಪಾಯಿಗಳನ್ನು ಕೊಡಬೇಕು ಅಂತೇಳಿ ಅವರಿಗೆ ಮನವಿ ಮಾಡ್ತಕ್ಕಂಥ ನಿರ್ಣಯವನ್ನು ಮಾಡಿದ್ದೀವಿ. ಆಮೇಲೆ ಖಾಲಿ ಇರ್ತಕ್ಕಂಥ ಎಲ್ಲ ಹುದ್ದೆಗಳು ಸುಮಾರು 17,439 ಹುದ್ದೆಗಳು 17,439 ಹುದ್ದೆಗಳು ಇವುಗಳನ್ನು ಹಂತ ಹಂತವಾಗಿ ಭರ್ತಿ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. ಆಮೇಲೆ 11,770 ಕೋಟಿ ರೂಪಾಯಿಗಳಲ್ಲಿ ಕೃಷಿ ಇಲಾಖೆಗೆ 100 ಕೋಟಿ ರೂಪಾಯಿಗಳು, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಗೆ 998 ಎಷ್ಟಿದು 998 ಬೇರೆ, ಆಮೇಲೆ 175 ಕೋಟಿ ಒಂದು 990 ಇದೆಲ್ಲ ಕೂಡಿ ಎಷ್ಟಾಗ್ತದೆ ಅಂತ ಇದೆಲ್ಲ ಸೇರಿ 1,500 ಕೋಟಿ 1,500 ಕೋಟಿ ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ 1,500 ಕೋಟಿ ಆಗುತ್ತೆ. ಇದು 1,000, ಇದು 1,300, 1,400, 1,550 ಕೋಟಿ 1,550 ಕೋಟಿ ಇದೆಲ್ಲ ಲೆಕ್ಕ. 1,550 ಕೋಟಿ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆ 100 ಕೋಟಿ, ಕೈಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಂತೆ 1,550 ಕೋಟಿ, 32 ಕೋಟಿ ಅರಣ್ಯ ಇಲಾಖೆ 32 ಕೋಟಿ, ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ 32 ಕೋಟಿ, ಆರೋಗ್ಯ ಇಲಾಖೆಗೆ ಎಷ್ಟು
910 ಕೋಟಿ. ಸುಮಾರು 910 ಕೋಟಿ. ವಸತಿ ಇಲಾಖೆಗೆ ಸುಮಾರು 300 ಕೋಟಿ, 320 ಕೋಟಿ. ವಸತಿ ಇಲಾಖೆ ವಸತಿ ಇಲಾಖೆ 320. ಅದು ಕೊಟ್ಬಿಡಿ ಅವ್ರಿಗೆ, ಅದ್ರ ಕಾಪಿ ಎಲ್ಲ ಕೊಟ್ಬಿಟ್ರಿ ಯಾವ ನೀವೇ. ಇಲಾಖೆಗೆ ಯಾವ ವಿಷಯಕ್ಕೆ ಅಂತೇಳಿ ನಿಮ್ಗೆ ಆಮೇಲೆ ಕೊಟ್ಟರು. ಅದ್ರ ಕಾಪಿನೇ ಕೊಟ್ಬಿಡ್ತೀವಿ ನಿಮಗೆ. ಅದು ಅನುಕೂಲ ಆಗುತ್ತೆ. ನಾನು ಹೇಳೋದಕ್ಕಿಂತ 20 ಪೇಜ್ ಇದೆ. ಇಲ್ಲ, ಭಾಳ 44 ವಿಷಯಗಳು ನಮ್ಮ ಭಾಗದಿರೋದ್ರಿಂದ ಭಾಳ ದೊಡ್ಡ ಒಂದು ಪಟ್ಟಿ ಇದೆ. ಯಾವ ಇಲಾಖೆ ಅಲ್ಲಿದು ಕೊಡಪ್ಪ. ಎಲ್ಲ ಪೂರ್ತಿ ಕೊಡ್ತಿದ್ದೆ. ಅವ್ರಿಗೆ ಇಂಟ್ರೆಸ್ಟ್ ನಮ್ಮ ಭಾಗದಿರುತ್ತೆ. ಕ್ಯಾಬಿನೆಟ್ ಡಿಸಿಷನ್ ಹೀಗೆ ಮತ್ತೆ ನಾನು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ನಲ್ಲ, ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಬಜೆಟ್ನಲ್ಲಿ ಏನು ಘೋಷಣೆ ಮಾಡಿದ್ದೆ ಅವೆಲ್ಲವೂ ಕೂಡ ಎಲ್ಲ ಸಬ್ಜೆಕ್ಟ್ಗಳು ಕೂಡ ಪಾಸ್ ಮಾಡಿದ್ದೀವಿ, ಇವತ್ತು ಅನುಮೋದನೆ ಕೊಟ್ಟಿದ್ದೀವಿ. ಇನ್ನೇನಾದ್ರು ಹೇಳಿದ್ರಿ ಎಚ್ ಕೆ ಪಾಟೀಲ್ ಹೇಳ್ತೀರಿ ಅಂದರೆ ಪ್ರವಾಸೋದ್ಯಮ ಇಲಾಖೆಗೆ ಸಂಬಂಧಪಟ್ಟಂತೆ ಅವ್ರು ಹೇಳ್ಬಿಟ್ರಿ ನೀವೇ. ಈಗ ನಾನೊಂದು ಹೇಳ್ತೀನಿ. ಈಗ ತಮ್ಗೆ ಗೊತ್ತಿದೆ, ಕಲ್ಯಾಣ ಕರ್ನಾಟಕದಲ್ಲಿ ತುಂಗಭದ್ರಾ ನದಿ ಒಂದು ಮಿರಾಕಲ್ ರೀತಿ ನಾವು ವಾಪಸ್ ಅದನ್ನ ಏನಾದ್ರು ಹೇಳೋದಿದೆಯಾ? 19 ಗೇಟನ್ನ ನಾವು ಮಾಡ್ತಿದ್ದೆ ಹೇಳೋದು. ದೇವರ ಮಾಡಿಸಿದ್ದು ಬೇಡ. ಅನುಗ್ರಹದಿಂದ ಜನರ ಸಹಕಾರದಿಂದ ಎಲ್ಲ ಇಂಜಿನಿಯರ್ಸು ಹೇಳಿದ ಮೇಲೆ ಪ್ರಾಕ್ಟಿಕಲ್ 5 ದಿನದಲ್ಲೇ ನೀರನ್ನು ಉಳಿಸಿ ರಿಸ್ಟೋರ್ ಮಾಡುವಂತ ಕೆಲಸ ನಾವು ಮಾಡಿದ್ದೀವಿ. ಅದಕ್ಕೆ ಈಗಾಗಲೇ ನಾವು ಗಂಗೆ ಪೂಜೆಯನ್ನ ಮಾಡಬೇಕು, ಬಾಗಿನ ಬರಬೇಕಾಗಿತ್ತು. ನಾನು ಹೊರಗಡೆ ಒಂದು ವಾರ ಹೊರಗಡೆ ಪ್ರವಾಸದಿಂದ ಚೀಫ್ ಮಿನಿಸ್ಟ್ರು ಬಂದ್ಮೇಲೆ ಇಟ್ಕೊಳ್ಳೋಣ ಅಂತ ಹೇಳಿದ್ರು. 22ನೇ ತಾರೀಕು ಸುಮಾರು 108 ಜನ ಏನೋ ಅಲ್ಲಿ ಕೆಲಸ ಮಾಡಿದ್ದಾರೆ. ಕೆಳಗಡೆ ಎಲ್ಲ ನುಗ್ಗಿ ನೀರು ಇದ್ದು ಒಳಗಡೆ ಹೋಗಿ ಗೇಟ್ ಹಾಕಿ ಮಾಡಿದವರು, ಕೆಲಸ ಮಾಡಿದವರು ಎಲ್ಲ ಇದ್ದಾರೆ. ಅದು ಡೆಪ್ಟಿ ಕಮಿಷನರು, ನಮ್ಮ ಡಿಪಾರ್ಟ್ಮೆಂಟ್ ಲಿಸ್ಟ್ ಕಟ್ತಾರೆ, ಅವರೆಲ್ಲ ಸನ್ಮಾನ, ಇಂಜಿನಿಯರ್ಸ್ಗೆಲ್ಲ ಒಂದು ಸನ್ಮಾನ ಇಟ್ಟಿದ್ದೀವಿ. ಅವತ್ತು ಗಂಗೆ ಪೂಜೆ ಬಾಗಿಲ ಬಿಡುವಂಥ ಕಾರ್ಯಕ್ರಮ ಕೂಡ ನಾವು ಇಟ್ಕೊಂಡಿದ್ದೇವೆ. ಇದೊಂದು ಬಹಳ ವಿಶೇಷವಾದಂಥ ಕಾರ್ಯಕ್ರಮ ನಿಮ್ಮ ಭಾಗದ್ದು. ಸೊ ಇನ್ನು ಸ್ವಲ್ಪ ಇವತ್ತು ದಿವಸ ಕೇಳಿದ್ದೀನಿ, ಏನಾರಲ್ಲಿ ನಿಂತ್ಕೊಂಡ್ರೆ ಫುಲ್ ಆಗ್ತದೆ. 22ನೇ ತಾರೀಕು ತಾವೆಲ್ಲ ಅದಕ್ಕೆ ಬರಬೇಕು. ಒಂದೇ ಜಾಗದಲ್ಲಿ ಮಾಡೋಕ್ಕಾಗಲ್ಲ. ತುಂಗಭದ್ರಾ ಡ್ಯಾಮ್, ತುಂಗಭದ್ರಾ ಬಾಗಿನ, ಕೊಪ್ಪಳ, ಹೊಸಪೇಟೆ, ನಿಮ್ಮ ಕಲ್ಯಾಣ ಕರ್ನಾಟಕದಲ್ಲೇ. ಇನ್ನೊಂದು ಬಹಳ ಪ್ರಮುಖವಾದದ್ದು, ಅನುಭವ ಮಂಟಪದಿಂದ ಅಂಜಾದ್ರಿ ಬೆಟ್ಟದವರೆಗೂ ಕೂಡ ಏನೇನು ಪ್ರವಾಸೋದ್ಯಮದ ಜಿಲ್ಲೆಯ ಸ್ಮಾರಕಗಳು ಇತ್ತೋ ಅದೆಲ್ಲ ಪ್ರಸ್ತಾವನೆಯನ್ನ ಇವತ್ತು ಎಚ್ ಕೆ ಪಾಟೀಲ್ ಅವರು ಸಂಪುಟದ ಮುಂದೆ ತಂದಿದ್ರು. ಎಲ್ಲರೂ ಕೂಡ 101% ಏನೇನು ಸ್ಮಾರಕಗಳು ಇವೆ ಅವನ್ನೆಲ್ಲ ಉಳಿಸ್ಲಿಕ್ಕೆ, ಅಭಿವೃದ್ಧಿ ಮಾಡಲಿಕ್ಕೆ ಈಗಾಗಲೇ ಅವನ್ನೆಲ್ಲ ಕೂಡ ಒಪ್ಪಿಗೆಯನ್ನು ಸಂಪುಟ ಕೊಟ್ಟಿದೆ. ಆ ಪಟ್ಟಿಯನ್ನು ನಿಮಗೆ ಬಿಡುಗಡೆ ಮಾಡ್ತೇವೆ. ಅದೇ ಹೇಳ್ತೀವಿ ತಡೆಯಪ್ಪ, ಡೀಟೇಲ್ಸ್ ಕೊಡ್ತೀವಿ. ಡೀಟೇಲ್ಸ್ ಕೊಡ್ತೀವಿ. ಅರಣ್ಯೀಕರಣ ಪ್ರತಿ ಜಿಲ್ಲೆಯಲ್ಲೂ ಕೂಡ ಭೌಗೋಳಿಕ ಪ್ರದೇಶ ಅಲ್ಲಿ ಸುಮಾರು 20% ಹಸಿರು ಮಾಡಬೇಕು ಅಂತ ಹೇಳಿ ಕೂಡ ಒಂದು ದೊಡ್ಡ ತೀರ್ಮಾನವನ್ನು ಮಾಡಿದ್ದೇವೆ. ಅಕ್ಷರ ಆವಿಷ್ಕಾರದಿಂದ ಶಿಕ್ಷಣ ಮತ್ತು ಕೌಶಲ್ಯ ಸೂಚಿಕೆಗಳನ್ನ ಸುಧಾರಿಸಿ ಹೊಸ ಕೈಗಾರಿಕಾ ಕ್ರಾಂತಿಯ ಬಂಡವಾಳ ಆಕರ್ಷಣೆಗೆ ಒತ್ತನ್ನು ಕೂಡ ಇವತ್ತು ನಾವು ಕೊಟ್ಟಿದ್ದೇವೆ. ಆಶ್ರಯ ವಸತಿ ಸೌಲಭ್ಯ ಕೂಡ ನಾವು ಗಮನದಲ್ಲಿ ಇಟ್ಕೊಂಡಿದ್ದೇವೆ. ಆಡಳಿತ ವಿಕೇಂದ್ರೀಕರಣ, ಸಚಿವಾಲಯ ಸಶಕ್ತೀಕರಣ ಹಾಗೂ ಸ್ಮಾರ್ಟ್ ಸಿಟಿಗಳಿಗೆ ಉತ್ತೇಜನವನ್ನು ಕೊಡುವ ದೃಷ್ಟಿಯಿಂದ ಬಹಳ ಇವತ್ತು ನಾವು ರಾಯಚೂರು ಮತ್ತು ಬೀದರ್ ಇದನ್ನ ಕಾರ್ಪೊರೇಷನ್ ಆಗಿ
ಮೇಲ್ದರ್ಜೆಗೆ ಏರಿಸುವಂಥ ಒಂದು ಐತಿಹಾಸಿಕವಾದ ನಿರ್ಧಾರ ಕೂಡ ಇವತ್ತು ಆಗಿದೆ. ಆಮೇಲೆ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಅನೇಕ ಕಾರ್ಯಕ್ರಮವು ಕೂಡ ಇಲ್ಲಿ ಈ ಭಾಗದ ಜನರಿಗೆ ಮುಕ್ತವಾದಂಥ ಆರೋಗ್ಯವನ್ನು ಸಿಗಲಿಕ್ಕೆ ಇಲ್ಲಿ ಮಾನವೀಯತೆ ಮೆರೀಲಿಕ್ಕೋಸ್ಕರ ಇವತ್ತು ಈ ಒಂದು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಕೂಡ ಆಗಿದೆ. ಎಂಟೈರ್ ಡೀಟೇಲ್ಸ್ನ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಕಂಪ್ಲೀಟ್ ನಿಮಗೆಲ್ಲ ಕಳಿಸ್ಕೊಡ್ತಾರೆ. ಇದು ಜನರ ಮಧ್ಯದಲ್ಲೇ ಜನರ ಮುಂದೆನೇ ಹೋಗಿ ಅವ್ರ ಹತ್ರ ಕೂಡ ವಿಚಾರವನ್ನು ಮಾಡಿ ಇಲ್ಲಿ ನಮ್ಮ ಬೀದರ್ ಜಿಲ್ಲೆ ನಮ್ಮ ಜಿಲ್ಲಾ ಮಂತ್ರಿಗಳಂತ ಈಶ್ವರ್ ಖಂಡ್ರೆ ಅವರು ಬಹಳ ಒತ್ತಾಯ ಮಾಡಿದ್ರು. ನಮ್ಮ ಬೋಸರಾಜ್, ನಮ್ಮ ಸ್ಥಳೀಯ ಶಾಸಕರು ಇಬ್ಬರು ಮಂತ್ರಿಗಳು ಏನಿದ್ದಾರೆ ಚಂದ್ರಪ್ರಕಾಶ್ ಮತ್ತು ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ನಮ್ಮ ದರ್ಶನಾಪುರ ಅವರು ಎಲ್ಲ ಕೂಡ ಒಕ್ಕೂಟದಿಂದ ಈ ಕ್ಯಾಬಿನೆಟನ್ನು ನಮ್ಮ ಈ ದಿನ ಪವಿತ್ರವಾದಂಥ ದಿನ ನಮಗೆ ಸಿಕ್ತಂಥ ಸ್ವಾತಂತ್ರ್ಯ ದಿನನೇ ಆಗಬೇಕು ಅಂತೇಳಿ ಅವರು ಮಾಡಿದ್ದಾರೆ. ಇದಲ್ಲದೆ ಮುಂದಕ್ಕೆ ನಮ್ಮದು ಒಂದು ದೊಡ್ಡ ಸಭೆ ಕೂಡ ನಾವು ಮಾಡೋದಿದ್ದೇವೆ. ಅದನ್ನು ನಾನು ಮುಂದಕ್ಕೆ ನಾನು ಆ ವಿಚಾರವನ್ನು ನಿಮ್ಮ ಗಮನಕ್ಕೆ ತರಲಿದ್ದೇನೆ. PSC 24 ಇದೆ ಹೊಸ 31 ಸಮುದಾಯ ವಿ ಆರ್ ಜಸ್ಟ್ ಅಂತ ಲುಕ್ಔಟ್ ಮಾಡ್ತಾ ಇದೀವಿ ಅದಕ್ಕೆಲ್ಲ. ಡೆಡ್ಲೈನ್ ಇದೆ. ತಾಲೂಕು ಆಸ್ಪತ್ರೆ ಎರಡು ಜಿಲ್ಲಾ ಆಸ್ಪತ್ರೆ, ತಾಲೂಕಿನಿಂದ ಜಿಲ್ಲಾ ಆಸ್ಪತ್ರೆ 2 ಏನ ಮಾಡ್ತೀವಿ ಅಂತ ಹೇಳಿದ್ವಿ. ಸರ್ಕಾರದ ಅವಧಿ ಒಳಗೇನೆ ಮಾಡ್ತೀವಿ ಅಂತ ಹೇಳಿದ್ವಿ. ಒಂದು ತಿಳ್ಕೊಳ್ಳಿ, ನಮ್ಮ ಕಡೆ ಕೆಲಸ ತಗೋಬೇಕಾದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್, ನಿಮ್ಮ ಕಡೆ ಅಪಾಯಿಂಟ್ಮೆಂಟ್ ತಗೋಬೇಕಾದ್ರೆ ಎಂಟೈರ್ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ. ಅದ್ರ ಮೇಲೆ ಈಗಾಗಲೇ ಕೆಲಸ ನಡೀತಾ ಇದೆ. ಕೆಲವು PSCಗಳದು KPSC ಕೆಲವು ವಿಚಾರ ಇವೆಲ್ಲ ಕೂಡ ನಮ್ಮಲ್ಲಿ ಇಟ್ಕೊಂಡು ಚೀಫ್ ಸೆಕ್ರೆಟರಿಗೆ ಸಪ್ರೇಟ್ ಆಗಿ ಇದ್ರ ಬಗ್ಗೆ ಒಂದು ಮಾಡಿ ಅಂತ ಅಂದ್ಬಿಟ್ಟು ಈಗಾಗಲೇ ಇದಲ್ಲದೆ ವಿಶೇಷವಾಗಿ ಬಹಳ ವರ್ಷದಿಂದ ಬಿದ್ದಂತ ಬಿದರ್ನ ಡಿಸ್ಟ್ರಿಕ್ಟ್ ಕಾಂಪ್ಲೆಕ್ಸ್ ಏನಿದೆ, ಇಂಥ ಒಂದು ಭವ್ಯವಾದಂಥ ದಸರಾ 1,20,000 ಅಡಿ ಉಳ್ಳದ ಒಂದು ಭವ್ಯವಾದಂಥ ಒಂದು ಅಲ್ಲಿ ಒಂದಿನ ಜಯದೇವ ಮಾಡಬೇಕಾಗುತ್ತೆ. ಜಯದೇವ ಅವತ್ತಿನ ದಿನ ಪ್ರಜಾಸೌಧ ಇನ್ನು ಮುಂದಕ್ಕೆ ಎಲ್ಲಾ ತಾಲೂಕಿನಲ್ಲೂ ಕೂಡ ಯಾವುದೇ ಮುನಿ ವಿಧಾನಸೌಧಗಳ ಹೆಸರನ್ನ ಬದಲಾವಣೆ ಮಾಡಿ ಪ್ರಜಾಸೌಧ ಅಂತ ನಾಮಕರಣ ಮಾಡ್ತಾ ಇದ್ದೀವಿ. ಎಲ್ಲ ಕೂಡ ಇನ್ನು ಮುಂದಕ್ಕೆ ಯಾವುದೇ ಮುನಿ ವಿಧಾನಸೌಧ ಬಿಟ್ಟು ಸಂಕೀರ್ಣಗಳಿಗೆ ಪ್ರಜಾಸೌಧ ಅಂತ ಹೇಳಿ ಮುಖ್ಯಮಂತ್ರಿಗಳ ಹೆಸರನ್ನ ಹೊಸ ತಾಲೂಕು ಆಡಳಿತವನ್ನು ಕೊಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೇವೆ. ಅದು 1,20,000 ಫಸ್ಟ್ ಸ್ಟೇಜು, ಇನ್ನಾದ್ರೂ ಇನ್ನು ಮುಂದಕ್ಕೆ ಇನ್ನೊಂದು 45,000 ಆಡ ಮೀಸಲಾತಿ ಬಡ್ತಿ ಮತ್ತು ನೇಮಕಾತಿಯಲ್ಲಿ ಸಿಗ್ತಾ ಇಲ್ಲ, ಅದಕ್ಕೆ ಮಾಡಬೇಕು ಅಂತ ಡಿಮಾಂಡ್ ಇದೆ. ಮೀಸಲಾತಿ ಕರ್ನಾಟಕ ಭಾಗದಲ್ಲಿ ಮೀಸಲಾತಿ ನೇಮಕಾತಿ ಒಂದು ಬಡ್ತಿಯಲ್ಲಿ ಅದು ಅನ್ಯಾಯ ಆಗ್ತಿದೆ. 10 ವರ್ಷ ಸಹಿತ ಆಗ್ತಿಲ್ಲ, ಅದಕ್ಕೊಂದು ಸಪ್ರೇಟ್ ಟ್ರಿಬ್ಯುನಲ್ ಮಾಡಬೇಕಂತ ಬೇಡಿಕೆ ಇತ್ತು. ಅದ್ರ ಬಗ್ಗೆ ನಾವು ಕೆಲವು ಇಶ್ಯೂಸ್ ಇತ್ತು, ಟೆಕ್ನಿಕಲ್ ಇಶ್ಯೂಸ್, ಅದನ್ನೆಲ್ಲ ಒಂದು ಸಪ್ರೇಟ್ ಆಗಿ ಕ್ಯಾಬಿನೆಟ್ ಸಬ್ ಕಮಿಟಿ ಗೈಡೆನ್ಸ್ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ ಸಬ್ ಕಮಿಟಿ ಸಂಭ್ರಮದಲ್ಲಿದೆ. ಈ ಭಾಗದಲ್ಲಿ ದಶಮಾನೋತ್ಸವ ಸಂಭ್ರಮದಲ್ಲಿದೆ. 60,000 ಕೋಟಿಗೆ ಹೆಚ್ಚು ಹಣವನ್ನು ವ್ಯಯ ಮಾಡ್ತಿದ್ವಿ ಅಂತ. ಆದ್ರೆ ನಿಮ್ಮ ನಿರೀಕ್ಷಿತ ಮಟ್ಟದಲ್ಲಿ ಅಭಿವೃದ್ಧಿ ಆಗಿದೆ ಅನಿಸುತ್ತೆ ಈ ಭಾಗದಲ್ಲಿ, ಅಥವಾ ನಿಮ್ಮ ಕಣ್ಣಿಗೆ ಕಾಣಿಸುವಂತಹ ಕೆಲಸ ಆಗಿದೆ, ಮುಂದಕ್ಕೂ ಮಾಡ್ತೀವಿ. ಅದಕ್ಕೆ ಕೇಳ್ರಿ ಇಲ್ಲಿ ಕೇಳಿಯಪ್ಪ. 2002ನೇ ಇಸ್ವಿನಲ್ಲಿ ಡಾಕ್ಟರ್ ನಂಜುಂಡಪ್ಪನವರ ವರದಿ ರೀಜನಲ್ ಇಂಬ್ಯಾಲೆನ್ಸನ್ನು ಹೋಗಲಾಡಿಸೋಕ್ಕೋಸ್ಕರ ಒಂದು ಕಮಿಟಿಯನ್ನು SM ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿದ್ದಾಗ ರಚನೆ ಮಾಡಿದರು. ಡಾಕ್ಟರ್ ನಂಜುಂಡಪ್ಪನವರ ಅಧ್ಯಕ್ಷತೆಯಲ್ಲಿ ಐ ಪವರ್ ಕಮಿಟಿ. ಈಗ ಅದನ್ನು ಎವ್ಯಾಲ್ಯೂಯೇಷನ್ ಆಗಬೇಕಲ್ಲ, ಇಲ್ಲಿವರೆಗೆ ಏನಾಗಿದೆ, ಇನ್ನೂ ಯಾವ್ಯಾವ ತಾಲೂಕುಗಳು ಹಿಂದುಳಿದಿದ್ದಾವೆ ಅಂತ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಡಾಕ್ಟರ್ ಗೋವಿಂದ್ ರಾವ್
ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದೀವಿ. ಅವರು ಇಲ್ಲಿವರೆಗೆ ಆಗಿರ್ತಕ್ಕಂಥ ಬೆಳವಣಿಗೆಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಆಗಿರ್ತಕ್ಕಂಥ ತಾಲೂಕುಗಳು, ಈಗ ಯಾವ್ಯಾವ ತಾಲೂಕುಗಳನ್ನ ನಂಜುಂಡಪ್ಪನವರು ಒಟ್ಟು 119 ತಾಲೂಕುಗಳನ್ನು ಗುರುತಿಸಿದ್ರು. ಆ 119 ತಾಲೂಕುಗಳು ಏನಾಗಿದ್ದಾವೆ, ಅತ್ಯಂತ ಹಿಂದುಳಿದವು, ಅತಿ ಹಿಂದುಳಿದವು ಅಂತ ಮಾಡಿದರು. 3 ಭಾಗ ಮಾಡಿದರು. ಆ 3 ಭಾಗ ತಾಲೂಕುಗಳು ಏನಾಗಿದ್ದಾವೆ, ಅವು ಅಭಿವೃದ್ಧಿ ಆಗಿದ್ದಾವ ಇಲ್ವಾ ಅಂತ ಎಲ್ಲ ಎವ್ಯಾಲ್ಯೂಯೇಷನ್ ಮಾಡಿ ಮತ್ತೆ ಇನ್ನೇನು ಮಾಡಬೇಕು, ಇಂಬ್ಯಾಲೆನ್ಸ್ ಇದ್ದರೆ ಆ ಇಂಬ್ಯಾಲೆನ್ಸನ್ನು ಸರಿ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಹೇಳಿ ವರದಿ ಕೊಡಲಿಕ್ಕೋಸ್ಕರ ಗೋವಿಂದ ರಾವ್, ಆರ್ಥಿಕ ತಜ್ಞರು ಗೋವಿಂದ ರಾವ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಇತ್ತೀಚೆಗೆ ಮಾಡಿದ್ದೀವಿ. ಕಮಿಟಿನೂ ಕೂಡ ಮಾಡಿದ್ದೀವಿ. ಅವರು ವರದಿ 6 ತಿಂಗಳಲ್ಲಿ ವರದಿ ಕೊಡಬೇಕು ಅಂತ ಹೇಳಿದ್ದೀವಿ. ಅವರು ವರದಿ ಕೊಟ್ಟ ಮೇಲೆ ಮತ್ತೆ ಈಗ ನಾವು ನಂಜುಂಡಪ್ಪನವರ ವರದಿಗೆ 3,000 ಕೋಟಿ ಖರ್ಚು ಮಾಡ್ತಿದ್ದೆವು ವರ್ಷಕ್ಕೆ. ಅದಕ್ಕೆ ಈ 3,000 ಕೋಟಿ ಖರ್ಚು ಮಾಡಿ ಇಲ್ಲಿವರೆಗೆ, ಯಾಕಂತಂದರೆ ಅವರು ನಂಜುಂಡಪ್ಪನವರು 10 ವರ್ಷಗಳಲ್ಲಿ ಇಂಬ್ಯಾಲೆನ್ಸ್ ಹೋಗ್ತದೆ ಅಂತ ಅವರು ಅಭಿಪ್ರಾಯ ಪಟ್ಟಿದ್ದರು. ಈಗ ಏನಾಗಿದೆ ಅನ್ನೋದು ಗೊತ್ತಾಗಬೇಕಲ್ಲ ರಾಜ್ಯಕ್ಕೆ, ಅದು ಒಂದು ಮಾಡ್ತೀವಿ. ಇನ್ನೊಂದು ಭಾಳ ಪ್ರಮುಖವಾದಂಥ ಕಾರ್ಯಕ್ರಮ ನಾನು ಮರೆತುಬಿಟ್ಟೆ. ಇಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಈ ಕಲ್ಯಾಣ ಕರ್ನಾಟಕ ಇದೆಯಲ್ಲ, ಹೈದರಾಬಾದ್ ಕರ್ನಾಟಕ ಅನ್ನೋದೇ ಬರ್ತದೆ ನನಗೆ, ಕಲ್ಯಾಣ ಕರ್ನಾಟಕ. ಈ ಕಲ್ಯಾಣ ಕರ್ನಾಟಕದಲ್ಲಿ 45 ಹೊಸದಾಗಿ PHCಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. 45 PHC, ಪಬ್ಲಿಕ್ ಪ್ರೈಮರಿ ಹೆಲ್ತ್ ಸೆಂಟರ್ ಮಾಡ್ತೀವಿ. 31 ಕಮ್ಯುನಿಟಿ ಹೆಲ್ತ್ ಸೆಂಟರ್ಗಳು ಮಾಡ್ತಾ ಇದ್ದೀವಿ. ಸಮುದಾಯ ಆರೋಗ್ಯ ಕೇಂದ್ರ CHC ಅಂತ ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಅಂತ ಕನ್ನಡದಲ್ಲಿ. ಅವನ್ನ ಸುಮಾರು 31 ಮಾಡ್ತಾ ಇದ್ದೀವಿ 7 ಜಿಲ್ಲೆಗಳಲ್ಲಿ. 45 PHCಗಳು, ಆಮೇಲೆ 9 ತಾಲೂಕು ಆಸ್ಪತ್ರೆಗಳನ್ನು ಮಾಡ್ತಾವೆ. 9 ತಾಲೂಕು ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೇರಿಸ್ತೀವಿ. 2 ತಾಲೂಕು ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೇರಿಸಿ ಅವನ್ನ ಜಿಲ್ಲಾ ಆಸ್ಪತ್ರೆಗಳನ್ನಾಗಿ ಮಾಡ್ತೀವಿ. ಇದಕ್ಕೆ 890 ಕೋಟಿ ರೂಪಾಯಿಯನ್ನು ಖರ್ಚು ಮಾಡ್ತಾ ಇದ್ದೀವಿ. 800 ಅದು ಮಾಡ್ತಾ ಇದ್ದೀವಿ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.